ಮತ್ತೊಂದು ಕಡೆ ರೀಲ್ಸ್ ನಲ್ಲಿ ಬಿಗ್ ಬಾಸ್ ನ ಮಾಜಿ ಸ್ಪರ್ಧಿಗಳಾದಂತಹ ವಿನಯ್ ಹಾಗೆ ರಜತ್ ಝಳಪಿಸಿರುವಂತಹ ಮಚ್ಚು ಬಹಳ ಸದ್ದು ಮಾಡ್ತಾ ಇದೆ. ಪೊಲೀಸರಿಗೆ ಫೈಬರ್ ಮಚ್ಚನ್ನ ನೀಡಿ ತನಿಖೆಯ ದಿಕ್ಕು ತಪ್ಪಿಸಿದ್ರಾ ಅನ್ನೋ ಪ್ರಶ್ನೆಯೂ ಎದುರಾಗ್ತಾ ಇದೆ. ಇದರ ನಡುವೆ ಇವತ್ತು ವಿಚಾರಣೆಗೆ ಹಾಜರಾಗಿದ್ದಂತ ಇಬ್ಬರನ್ನು ಕೂಡ ಕರೆದುಕೊಂಡು ಹೋದಂತಹ ಪೊಲೀಸರು ಮಹಜರು ಪ್ರಕ್ರಿಯೆ ಕೂಡ ಪೂರ್ಣಗೊಳಿಸಿದ್ದಾರೆ. ಹೀಗೆ ಮಚ್ಚು ಹಿಡಿದು ರೀಲ್ಸ್ ಮಾಡಿ ಅರೆಸ್ಟ್ ಆಗಿದ್ದ ರಜತ್ ವಿನಯ್ನನ್ನ ಪೊಲೀಸರು ರಾತ್ರಿಯೇ ಸ್ಟೇಷನ್ ಬೇಲ್ ಮೇಲೆ ರಿಲೀಸ್ ಮಾಡಿದ್ರು. ಇಂದು ವಿಚಾರಣೆಗೆ ಹಾಜರಾಗುವಂತೆ ಸಮನ್ಸ್ ಕೂಡ ನೀಡಿದ್ರು. ಇದರ ನಡುವೆ ರಿಯಾಲಿಟಿ ಶೋಗಾಗಿ ರೀಲ್ಸ್ ಮಾಡಿದ್ದಾಗಿ ಹೇಳಿದ್ದ ಆರೋಪಿಗಳು ಪೊಲೀಸರಿಗೆ ನೀಡಿರುವ ಫೈಬರ್ ಮಚ್ಚಿನ ಸುತ್ತ ಅನುಮಾನಗಳ ಹುತ್ತವೇ ಬೆಳೆದಿದೆ. ಸ್ಕ್ರೀನ್ ಬಲಭಾಗದಲ್ಲಿರೋದು ಬಿಗ್ ಬಾಸ್ ಸ್ಪರ್ಧಿಗಳಾದ ವಿನಯ್, ರಜತ್ ರೀಲ್ಸ್ಗೆ ಬಳಸಿರುವ ಮಚ್ಚು. ಇನ್ನು ಎಡಭಾಗದಲ್ಲಿರೋದು ಆರೋಪಿಗಳು ಪೊಲೀಸರಿಗೆ ನೀಡಿರುವ ಫೈಬರ್ ಮಚ್ಚು. ಎರಡೂ ಮಚ್ಚುಗಳಿಗೂ ಬಹಳಷ್ಟು ವ್ಯತ್ಯಾಸಗಳಿವೆ. ರೀಲ್ಸ್ನಲ್ಲಿ ಬಳಸಿರೋ ಮಚ್ಚಿನ ಹಿಡಿಕೆ ಚಿಕ್ಕದಾಗಿದ್ರೆ ಪೊಲೀಸರಿಗೆ ನೀಡಿರುವ ಫೈಬರ್ ಮಚ್ಚಿನ ಹಿಡಿಕೆಯು ದೊಡ್ಡದಾಗಿದೆ. ಎರಡನೇ ವ್ಯತ್ಯಾಸ ನೋಡೋದಾದ್ರೆ ರೀಲ್ಸ್ನಲ್ಲಿ ಬಳಸಿದ ಮಚ್ಚು ಅಗಲವಾಗಿದ್ರೆ ಫೈಬರ್ ಮಚ್ಚು ಚಿಕ್ಕದಾಗಿದೆ. ಅಲ್ಲದೆ ಮಚ್ಚು ಬೆಂಡಾದ ಭಾಗದಲ್ಲೂ ಸಾಕಷ್ಟು ವ್ಯತ್ಯಾಸ ಕಾಣಿಸ್ತಿದೆ. ಇನ್ನು ಮೂರನೇ ವ್ಯತ್ಯಾಸ ಏನಂದ್ರೆ ರೀಲ್ಸ್ ಮಚ್ಚಿನ ತುದಿ ಚೂಪಾಗಿದ್ರೆ ಫೈಬರ್ ಮಚ್ಚಿನ ತುದಿ ಅಷ್ಟಾಗಿ ಚೂಪಾಗಿಲ್ಲ. ಹೀಗೆ ಇಬ್ಬರು ನೀಡಿರುವ ಫೈಬರ್ ಮಚ್ಚಿನ ಸುತ್ತ ಅನುಮಾನಗಳ ಹುತ್ತವೇ ಬೆಳೆದಿದೆ. ಇತ್ತ ಮಚ್ಚು ಪಡೆದು ಸ್ಟೇಷನ್ ಬೇಲ್ ಮೇಲೆ ಬಿಟ್ಟು ಕಳಿಸಿರುವ ಪೊಲೀಸರ ನಡೆ ಬಗ್ಗೆಯೂ ಅನುಮಾನ ಶುರುವಾಗಿದೆ. ಬೇರೆ ಮಚ್ಚು ನೀಡಿ ಇಬ್ಬರು ಸಾಕ್ಷ್ಯ ನಾಶಕ್ಕೆ ಯತ್ನಿಸಿದ್ರ ಅನ್ನೋ ಪ್ರಶ್ನೆಯೂ ಎದುರಾಗಿದೆ. ಆ ರೀಲ್ಸ್ ಅಲ್ಲಿ ಯಾವ್ದು ಉಪಯೋಗ ಆಗಿದೆ, ಇದು ಯಾವ್ದಿದೆ, ಅದು ಸೇಮ ಅಲ್ವಾ ಅನ್ನೋದ್ರ ಬಗ್ಗೆ ನಾವು ತಾಂತ್ರಿಕವಾಗಿ ನಾವು ಅದನ್ನ ರಿಪೋರ್ಟ್ಗಳನ್ನ ತೆಗೆದುಕೊಳ್ತೇವೆ. ಅದೇ ಹೌದಾ ಅಲ್ವಾ ಅನ್ನೋದ್ರ ಬಗ್ಗೆ ನಾವು ತಂತ್ರಜ್ಞರನ್ನ ಸಂಪರ್ಕಿಸಿ ಅವರುಗಳ ಒಂದು ವರದಿಯ ಆಧಾರದ ಮೇಲೆ ಮುಂದುವರಿಕೆಯೇ ಹೊರತು ಊಹಾಪೋಹಗಳ ಮೇಲೆ ಮುಂದುವರಿಲಿಕ್ಕೆ ಆಗೋದಿಲ್ಲ. ಅದು ಡಿಸ್ಟ್ರಕ್ಷನ್ ಆಫ್ ಎವಿಡೆನ್ಸ್ ಮತ್ತೆ ಕೇಸ್ ಆಗ್ತದೆ. ಪೊಲೀಸರ ಸಮನ್ಸ್ ಹಿನ್ನೆಲೆ ರಜತ್, ವಿನಯ್ ಬಸವೇಶ್ವರ ನಗರ ಠಾಣೆಗೆ ಹಾಜರಾಗಿದ್ರು. ಠಾಣೆಗೆ ಹಾಜರಾಗಬೇಕಾದ್ರೆ ರಜತ್ ಪ್ರತಿಕ್ರಿಯಿಸಿದ್ದು ಹೀಗೆ. ಸೆಟ್ ಅವ್ರಿಗೆ ಫೋನ್ ಮಾಡಿದ್ದಕ್ಕೆ ಅವರು ಪ್ರಾಪರ್ಟಿಗಳನ್ನ ಕಳ್ಸಿಕೊಟ್ಟಿದ್ದಾರೆ. ಯಾವ್ದು ಕಳ್ಸಿಕೊಟ್ರು ಏನು ಕಳ್ಸಿಕೊಟ್ರು ಅಂತ ನಮಗೂ ಗೊತ್ತಿರಲಿಲ್ಲ. ನಾವು ಒಳಗೆ ಇವ್ರ ಹತ್ರ ಸಬ್ ಇನ್ಸ್ಪೆಕ್ಟರ್ ಹತ್ರ ಕೂತಿದ್ದ ಕಾರಣ ನಮಗೂ ಗೊತ್ತಿರಲಿಲ್ಲ. ಆಮೇಲೆ ನಾವು ಇನ್ಡೆಪ್ತ್ ಆಗಿ ಅದನ್ನೆಲ್ಲ ನೋಡೂ ಇರಲಿಲ್ಲ. ಸೊ ಅದು ಅರ್ಜೆಂಟಾಗಿ ಯಾವುದೋ ಕಳಿಸಿದ್ರು. ಸೊ ಅದು ನೋಡಿದ್ರೆ ಅದೇನೋ ತಪ್ಪಾಗಿದೆ ಅಂತ ಬಂತು. ಯಾವುದೇ ಕಾರಣಕ್ಕೂ ಪೊಲೀಸ್ ಅವ್ರನ್ನ ಮಿಸ್ಗೈಡ್ ಮಾಡೋದಾಗ್ಲಿ ಇಲ್ಲ ಪೊಲೀಸ್ ಅವ್ರಿಗೆ ಸುಳ್ಳು ಹೇಳೋದಾಗ್ಲಿ ನಾವು ಯಾವುದೂ ಕೆಲಸ ಮಾಡಿಲ್ಲ. ಇಬ್ಬರು ಆರೋಪಿಗಳನ್ನ ಪೊಲೀಸರು ನಾಗರಬಾವಿಯಲ್ಲಿರುವ ಅಕ್ಷಯ ಸ್ಟುಡಿಯೋಗೆ ಇಬ್ಬರನ್ನ ಕರೆದೊಯ್ದು ಸ್ಥಳ ಮಹಜರು ನಡೆಸಿದ್ರು. ಇದೇ ವೇಳೆ ಇಬ್ಬರಿಗೂ ಪೊಲೀಸರು ಪ್ರಶ್ನೆಗಳ ಸುರಿಮಳೆಗೈದರು. ಬ್ಯೂರೋ ರಿಪೋರ್ಟ್, TV9.